ಒಂದು ವಾರದಿಂದ ಬಹಳ ಚರ್ಚೆ ಮಾಡ್ತಾರೆ ನಿಮ್ಮ ಪಕ್ಷದವರನ್ನ. ಆಯ್ತು ಬಿಡಪ್ಪ, ಅದೆಲ್ಲ ಯಾಕೆ ಮಾತಾಡಕ್ ಹೋಗ್ತೀರಿ? ಆಯ್ತಲ್ಲ, ಚರ್ಚೆ 40% ಬಗ್ಗೆ ನಾನು ಹೇಳಬೇಕು ಅಂದರೆ ನೋಡ್ರಿ, ಒಂದು ಕೆಲಸ ಮಾಡಿ, ಯಾವುದಾದ್ರು ಯಾವನ ಹತ್ರನಾದರೂ ಅರ್ಧ ಪೈಸೆ ಲಂಚದ ವಿಚಾರ ನನ್ನ ಮೇಲೆ ಆರೋಪ ಇದ್ದರೆ ಬಂದು ಯಾವ್ದಾದ್ರು ದೇವಸ್ಥಾನ ಪ್ರಮಾಣ ಮಾಡೋಕ್ಕೆ ಹೇಳಿದ್ದ ರಾಜಕೀಯನೇ ಬಿಟ್ಬಿಡ್ತೀನಿ, ಗೊತ್ತಾಯ್ತಾ? ಅವೆಲ್ಲ ನಾಲಿಗೆ ಎಂತ ಬೇಕಾದ್ರೂ ತಿರುಗಿ ಕೇಳ್ತಲ್ಲ ಅವ್ರ ಕಾದೆ, ಎಲುಬಿಲ್ಲದ ನಾಲಿಗೆ ಆಚಾರವಿಲ್ಲದ ಇದಂತ ಹೇಳ್ತಾರಲ್ಲ, ಆ ರೀತಿ ನಾವು ಅದಕ್ಕೆಲ್ಲ ಉತ್ತರ ಹೇಳೋಕ್ಕಾಗೋದಿಲ್ಲ. ನಾನು ಕೇಳಿ, ಪ್ರಾಮಾಣಿಕತೆಯಲ್ಲಿ ಯಾರಿಗಿನ್ನ ನಾನೇನು ಕಡಿಮೆ ಇಲ್ಲ. ಯಾರೆಲ್ಲ ಆರೋಪ ಮಾಡ್ತಾರಲ್ಲ, ಆರೋಪ ಅವ್ರುಗಳು ಮೊದಲು ಅವ್ರ ಆತ್ಮಾವಲೋಕನ ಮಾಡ್ಕೋಬೇಕಷ್ಟೆ. ಎಸ್, ಬೇರೆ ಏನು ಹೇಳ್ಬೇಕು? ರೀತಿ ಹೇಳಿಲ್ಲ ಅಂತ ಹೇಳಿದ್ರಲ್ಲಪ್ಪ ಅವರು, ತಿರ್ಗಿ ಅದ್ರ ಬಗ್ಗೆ ಇನ್ನು ಯಾಕೆ ಜೀವಂತ ಹೇಳಕ್ಕೆ ಹೋಗ್ತೀರಿ? ಇಟ್ಸ್ ಎ ಡೆಡ್ ಇಶ್ಯೂ. ಅವರು ಮೊದಲು ನೀವೇ ತೋರಿಸಿದ್ರಿ ಏನಂತ, ಗುಂಡಿಕ್ಕಿ ಕೊಲ್ಲಬೇಕು ಅಂತಕ್ಕಂಥ ಮಾಡಬೇಕು ಅಂತ ಹೇಳಿದ್ರು. ಅದಾದ ಒಂದು 10 ನಿಮಿಷಕ್ಕೆ ನೀವೇನೇ ತೋರಿಸಿದ್ರಿ, ನಾನು ಆ ರೀತಿ ಹೇಳಿಲ್ಲ ಅಂತ ಈಶ್ವರಪ್ಪನವರೇ ಹೇಳಿದ್ರು ಅಂತ ಎರಡೂ ನೀವೇ ತೋರಿಸಿದ್ದೀರಾ, ಹೌದಲ್ವಾ? ಮತ್ತು ಬಿಡಿ, ಅಲ್ಲಿಗೆ ಅದು ಕ್ಲೋಸ್ಡ್ ಮ್ಯಾಟ್ರ್ ಅದು. ಆಯ್ತು, ಯಾರು ಕೇಳ್ತಿದ್ದಾರೆ ಅಂತ ದೂರು ಕೊಡಬೇಕಲ್ಲ ಅವರು. ಈಗ ನಾನು ಬಂದು ಪ್ರಧಾನಮಂತ್ರಿ ಮೋದಿಯವ್ರು ಫೋನ್ ಮಾಡಿದ್ರು ರಾತ್ರಿ, ನಾನು ಏನೋ ಹೇಳಿದ್ರು ಅಂತೇಳಿ ಹೇಳೋಕ್ಕಾಗ್ತದ? ನಾನು ದೂರು ಕೊಡಬೇಕಲ್ಲ. ಯಾರು ಕೇಳ್ತಾರೆ ಅಧಿಕಾರಿಗಳು, ಎಷ್ಟು ಕೇಳಿದ್ದಾರೆ, ಯಾವ ಸಂಬಂಧ, ಏನಾದ್ರು ಹೇಳ್ಬೇಕಲ್ಲ. ಕೆಂಪಣ್ಣನ ಬಗ್ಗೆ ಗೌರವ ಇದೆ, ಸತ್ಯ ಹೇಳ್ತಾರೆ ಅಂತೇಳಿ ನಾನು ನಂಬ್ಕೊಳ್ತೀನಿ. ಆದರೆ ನಿರ್ದಿಷ್ಟವಾಗಿ ಹೇಳ್ಬೇಕಲ್ಲಪ್ಪ. ಈಗ 3 ಲಕ್ಷಕ್ಕೂ ಅಧಿಕವಾಗಿ ನಮ್ಮಲ್ಲಿ ಅಧಿಕಾರಿಗಳಿದ್ದಾರೆ. ಯಾವ ಅಧಿಕಾರಿ ದುಡ್ಡು ಕೇಳ್ತಾರೆ, ಯಾರ ಪರವಾಗಿ ಕೇಳ್ತಾರೆ, ಯಾವ ವಿಚಾರಕ್ಕೆ ಕೇಳ್ತಾರೆ ಅಂತ ಏನಾದ್ರು ಹೇಳಿದ್ರೆ ಅವ್ರ ಬಗ್ಗೆ ಇರ್ತಕ್ಕಂಥ ಗೌರವ ಇನ್ನೂ ಹೆಚ್ಚುತ್ತೆ ನಮಗೆ. ವಿಸಿಟ್ ನಾನು ಬಿಜೆಪಿ ಬಳಸ್ಕೊಂಡು ಹೇಳಿ, ಯಾರು ಬೇಡ ಅಂತ ಹೇಳ್ತಾರೆ? ನೋಡಿ, ಎಲ್ಲರೂ ಕೂಡ ಯಾರು ಸನ್ಯಾಸಿಗಳೆಲ್ಲ, ಎಲ್ಲ ಪಾಲಿಟಿಕ್ಸ್ ಮಾಡೋರೆ. ಯಾವುದೇ ಅಂಶಗಳು ಅವರಿಗೆ ಬೆಂಬಲವಾಗಿರೋ ಅಂಥದ್ದು ಏನಿದೆ ಅದನ್ನು ಬೆಳೆಸ್ಕೊಂಡು ಮಾಡ್ತಾರೆ, ಮಾಡಲಿ. ಮೇಲೆ ಇರೋ ಆರೋಪ ಹಂಗೇನೆ, ಈಗ ಹೈಕಮಾಂಡ್ಗಿಂತ ಮೇಲೆ ಹೋಗಿ ಮಾತಾಡ್ತಾರೆ, ಅವರೇ ಹೈಕಮಾಂಡ್ ಅಂತ ಪ್ರಶ್ನೆ ಮಾಡ್ತಾರೆ ಸರ್ ನಾಯಕರುಗಳು. ನೋಡ್ರಿ, ನಾನೇ ಹೈಕಮಾಂಡ್, ನನಗೆ ಯಾರು ಹೈಕಮಾಂಡ್ ಇಲ್ಲ. ನನ್ನ ಹೈಕಮಾಂಡ್ ಇರೋದು ನಮ್ಮ ಊರಲ್ಲಿರೋ ಮತದಾರರು ಇದ್ದಾರಲ್ಲ, ಅವ್ರು ನನಗೆ ಹೈಕಮಾಂಡ್ ಇದೆ. ಎಲ್ಲ ಇದೆ, ರಾಜ್ಯಾಧ್ಯಕ್ಷ ಇದ್ದಾರೆ, ರಾಷ್ಟ್ರಾಧ್ಯಕ್ಷರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರು ಕೊಡೋ ಗೌರವ ಅವ್ರಿಗೂ ಕೊಡ್ತೇವೆ. ಅವ್ರ ಮಾತು ಯಾವ್ದು ಕೇಳಬೇಕೋ ಅವ್ರ ಮಾತು ಕೇಳ್ತೇವೆ. ಅವ್ರ ಮಾತನ್ನು ನಾವು ಧಿಕ್ಕರಿಸೋದಿಲ್ಲ. ಅಲ್ಟಿಮೇಟ್ಲಿ ಐ ಬಿಲೀವ್ ಮೈ ಹೈಕಮಾಂಡ್ ಈಸ್ ಮೈ ಕಾನ್ಸ್ಟಿಟ್ಯೂಯೆನ್ಸಿ ವೋಟರ್ಸ್, ಗೊತ್ತಾಯ್ತಾ? ಏನು ಅನೌನ್ಸ್ ಮಾಡಿಲ್ಲ ನಾನು. 99% ಅವ್ರದ್ದು ಆಗ್ಬೋದು ಅಂತ ಹೇಳಿದ್ದೀನಿ. 1% ಐತಲ್ಲ ರಾಜಕಾರಣದಲ್ಲಿ, ಏನು ಬೇಕಾದ್ರೂ ಆಗಿದ್ದಾರೆ ಅಂತ ಹೇಳಿದಿನೋ, ಆಗಬಹುದು ಅಂತ ಹೇಳಿದಿನೋ? ಹೌದು, ಆಗಬಹುದು ಅಂತ ಹೇಳಿದ್ದೀನಿ. ಹೌದು, ನಾನು 100 ಕೊಡ್ತಾ ಇದ್ದೆ, ಬಟ್ ಐ ಆಮ್ ನಾಟ್ ದಿ ಹೈಕಮಾಂಡ್. 1% ಅವ್ರಿಗೆ ಇರ್ಬೇಕಲ್ಲ. ಸುಮ್ಮನೆ ಇರೋಕ್ಕಾಗ್ತದೇನಪ್ಪ? ನಮ್ಮ ತಯಾರಿ ನಾವು ಮಾಡ್ತಾ ಇದ್ದೀವಲ್ಲ. ನಮ್ಮ ತಯಾರಿ ನಾವು ಏನು ಮಾಡ್ತಾ ಇದ್ದೀವಿ ನೀವು ಯಾರು ತೋರಿಸಲ್ಲ. ಅವರು ಹೋಮ್ ಮಿನಿಸ್ಟರ್ ಅಲ್ಲ, ಕೇಂದ್ರ ಸರ್ಕಾರದವರು, ಅದಕ್ಕೋಸ್ಕರ ಅವರು ಜಾಸ್ತಿ ನಾವು ತಯಾರಿ ಮಾಡಿರ್ತಾ ಇದ್ದೀವಿ. ಈಗಾಗಲೇ ಯಾರು ಅಭ್ಯರ್ಥಿಗಳು ಆಗಬೇಕು ಅಂತಕ್ಕಂಥದ್ದು ಕೂಡ ಡೆಲ್ಲಿ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದ್ದಾವೆ. ಸುರ್ಜೇವಾಲ ಅವರು ಕೂಡ ಬೆಂಗಳೂರಿಗೆ ಇವತ್ತು ನಾಳೆಗೆ ಬರೋರಿದ್ದಾರೆ. ಬಂದು ಮೋಸ್ಟ್ಲಿ ಇವತ್ತು ಬರ್ತಾರೆ. ಇವತ್ತು ಬಂದ ಮೇಲೆ ಎಲ್ಲರೂ ಕೂಡ ಚರ್ಚೆ ಮಾಡಿ ಮತ್ತು ಅಂತಿಮವಾಗಿ ಹೈಕಮಾಂಡಲ್ಲಿ ಏನು ತೀರ್ಮಾನ ತಗೊಳ್ತಾರೋ ಅವರು ನಮ್ಮ ಅಭ್ಯರ್ಥಿ ಆಗ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ, ಒಂದು 4-5 ಜನ ಇದ್ದಾರೆ. ಹೌದೌದು, ವಿಜಯಕುಮಾರ್ ಅವರು ಕೇಳಿದ್ದಾರೆ, ಮಂಜೇಗೌಡರು ಕೇಳಿದ್ದಾರೆ, ಆ ನಂತರ ಶಿವರಾಮ್ ಕೇಳಿದ್ದಾರೆ, ಮತ್ತು ಶ್ರೇಯಸ್ ಪಟೇಲ್ ಕೇಳಿದ್ದಾರೆ, ಗೋಪಾಲ್ ಸ್ವಾಮಿ ಕೇಳಿದ್ದಾರೆ. 5-6 ಜನ ಇದ್ದಾರೆ ನೋಡಪ್ಪ. ಕ್ರೈಟೀರಿಯಾ ಒಂದೇ ಕ್ರೈಟೀರಿಯಾ, ವಿನಿಂಗ್ ಇಸ್ ದಿ ಕ್ರೈಟೀರಿಯಾ. ಯಾರು ಗೆಲ್ತಿದ್ದಾರೆ ಅಂತಕ್ಕಂಥದ್ದು ನೀವೆಲ್ಲ ಹೇಳ್ತೀರಿ, ಅವ್ರಿಗೆ ಕೊಡುತ್ತೀವಿ.
ನಿಮ್ಮನ್ನು ಕೇಳ್ತೀವಿ, ನಿಮ್ಮನ್ನು ಕೇಳ್ದೇನೂ ಮಾಡಲ್ಲ. ನಿಮ್ಮ ಪಕ್ಷದವರನ್ನ ಆಯ್ತು ಬಿಡಪ್ಪ, ಅದೆಲ್ಲ ಯಾಕೆ ಮಾತಾಡಕ್ಕೆ ಹೋಗ್ತೀರಿ? ಅಲ್ಲ ಸರ್, ಈಗ ಆಯ್ತಲ್ಲ, ಚರ್ಚೆ ಮಾಡಿ. 40% ಎಲ್ಲ ಹೇಳಿದಾರಲ್ಲ ಸರ್, ಅದು 40% ಬಗ್ಗೆ ನಾನು ಹೇಳಬೇಕು ಅಂದರೆ ನೋಡ್ರಿ, ಒಂದು ಕೆಲಸ ಮಾಡಿ, ಯಾವುದಾದ್ರು ಯಾವನ ಹತ್ರನಾದರೂ ಅರ್ಧ ಪೈಸೆ ಲಂಚದ ವಿಚಾರ ನನ್ನ ಮೇಲೆ ಆರೋಪ ಇದ್ದರೆ ಬಂದು ಯಾವ್ದಾದ್ರು ದೇವಸ್ಥಾನ ಪ್ರಮಾಣ ಮಾಡೋಕ್ಕೆ ಹೇಳಿದ್ದ ರಾಜಕೀಯನೇ ಬಿಟ್ಬಿಡ್ತೀನಿ, ಗೊತ್ತಾಯ್ತಾ? ಅವೆಲ್ಲ ನಾಲಿಗೆ ಬೇಕಾದ್ರೂ ತಿರುಗಿ ಕೇಳ್ತಲ್ಲ ಅವ್ರ ಗಾದೆ, ಎಲುಬಿಲ್ಲದ ನಾಲಿಗೆ ಆಚಾರವಿಲ್ಲದ ಇದಂತ ಹೇಳ್ತಾರಲ್ಲ, ಆ ರೀತಿ ನಾವು ಅದಕ್ಕೆಲ್ಲ ಉತ್ತರ ಹೇಳೋಕ್ಕಾಗೋದಿಲ್ಲ. ನಾನು ಕೇಳಿ, ಪ್ರಾಮಾಣಿಕತೆಯಲ್ಲಿ ಯಾರಿಗಿನ್ನ ನಾನೇನು ಕಡಿಮೆ ಇಲ್ಲ. ಯಾರೆಲ್ಲ ಆರೋಪ ಮಾಡ್ತಾರಲ್ಲ, ಆರೋಪ ಅವ್ರುಗಳು ಮೊದಲು ಅವರ ಆತ್ಮಾವಲೋಕನ ಮಾಡ್ಕೋಬೇಕಷ್ಟೆ. ಎಸ್, ಬೇರೆ ಏನು ಹೇಳ್ಬೇಕು? ಏನ್ ರಾಜೇಂದ್ರ ಅವರು ಕೆಪಿಸಿಸಿ ರಾಜ್ಯಾಧ್ಯಕ್ಷ ತರ ಆಡ್ತಿದ್ದಾರೆ. ಅವರಪ್ಪ ಅಂತೇಳಿ ಅದಕ್ಕಿಂತ ಮೇಲಾದನ ಇದ್ರೆ ಅದಕ್ಕೂ ಆಡ್ತದೆ. ನನ್ನ ನಡವಳಿಕೆ ಜನರು ಮೆಚ್ಚಬೇಕಷ್ಟೇ, ಯಾರೋ ಮುಖಂಡರು ಮೆಚ್ಚೋ ನಡವಳಿಕೆ ನನಗೆ ಬೇಕಾಗಿಲ್ಲ. ಆಯಿತು ಬಿಡಿ, ಅದು ನನ್ನ ಇಷ್ಟ. ಅದು ನಾನು ಯಾರಿಗಾದ್ರೂ ಬೇಕೋ ಎದುರ್ತೀನಿ. ನೋಡಿ, ಮತ್ತೊಬ್ಬೇ ಹೇಳ್ತೀನಿ ಕೇಳಿ, ನೀವೇನು ಮಾಡ್ತೀರಿ? ನ್ಯೂಸ್ ಹಾಕೋರು ಹಿಂದಿನ ಬಿಟ್ಬಿಡ್ತೀರಿ, ಮುಂದಿನ ಬಿಟ್ಬಿಡ್ತೀರಿ. ಐ ಆಮ್ ಲಾಯಲ್, ಐ ಆಮ್ ಒಬಿಡಿಯಂಟ್ ಟು ಹೈಕಮಾಂಡ್, ಬಟ್ ನಾಟ್ ದ ಸ್ಲೇವ್. ತಿಳ್ಕೊಳ್ಳಿ, ಅದನ್ನು ಪದೇ ಪದೇ ಹೇಳಿದ್ದೀರಿ. ನೀವು ಬರೀ ಸ್ಲೇವ್ ಅಲ್ಲ ಅನ್ನೋದನ್ನ ಹೇಳ್ಕೊತೀರಿ. ಅದಕ್ಕೆ ನಾನೇನು ಹೇಳೋದು? ಅಲ್ಲಪ್ಪ, ನೀವೇನಾರ ತೋರಿಸ್ಕೊಳ್ಳಿ, ನಾನೇನು ಅದಕ್ಕೆ ಕೇರ್ ಮಾಡೋದಿಲ್ಲ, ಗೊತ್ತಾಯ್ತಾ? ನಾನು ಐ ಆಮ್ ಲಾಯಲ್, ಐ ಆಮ್ ಒಬಿಡಿಯಂಟ್, ಬಟ್ ನಾಟ್ ದ ಸ್ಲೇವ್. ಬನ್ನಿ.